ಸ್ವಲ್ಪ ಪೇಟೆಯಲ್ಲಿ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಎಲ್ಲ ಹೊರಗೆ ಬಂದಿದ್ದು. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು KFCಗೆ ಬಂದು ಬರ್ಗರ್ ಕಿಂಗಿಗೆ ಬಂದು ತುಂಬ ದಿನ ಆಗಿತ್ತು. ನನ್ನ ಮಗನೂ ಕೂಡ ಚಿಕನ್ ಎಲ್ಲ ತಿನ್ನಂಗಾಗಿದ್ದಾನೆ. ಬಟ್ ಚಿಕನ್ ಎಲ್ಲ ಕೊಡಲ್ಲ, ನಾವೇನಾದ್ರು ತಿನ್ನುವಾಗ ಹಾಗೆ ಒಂಚೂರು ಒಂದೊಂದು ಎಲೆ ಬಿಡಿಸ್ಕೊಡ್ತೀನಿ. ಬಟ್ ಅವನಿಗೆ ಇಷ್ಟಪಡ್ತಾನೆ ಚಿಕನ್ ಎಲ್ಲನೂ ತಿನ್ನೋಕ್ಕೆ. ಹಾಗೆ ಚಪಾತಿಗೆ ಬಟಾಣಿ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಆಲೂಗಡ್ಡೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೆ. ಹಾಗೆ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಮತ್ತು ಮೊಸರು ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಈ ಕಡೆ ಟೊಮೊಟೊ ಎಲ್ಲ ಹಾಕಿ ಹಸಿ ಬಟಾಣಿ ಹಾಕಿ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಆನಂತರ ಚಪಾತಿಗೆ ಇದು ತುಂಬಾ ಚೆನ್ನಾಗಿ ಬಂದಿತ್ತು. ಆಲೂಗಡ್ಡೆನೂ ಬೇಯಿಸಿದ್ದು ಕಟ್ ಮಾಡಿ ಹಾಕಿದ್ನಲ್ಲ, ಸಖತ್ತಾಗಿತ್ತು. ಹಾಗಾಗಿ ನಮ್ಮ ಮನೆಯವರು ಕೂಡ ಟೇಸ್ಟ್ ನೋಡಿ ಹೇಳ್ತಿದ್ದಾರೆ ಹೇಗಿದೆ ಅಂತ ಹೇಳಿಬಿಟ್ಟು. ಇದು ನನಗೆ ಚಪಾತಿಗಿಂತ ರೊಟ್ಟಿಗೆ ಇಷ್ಟ ಆಗ್ತಾಯಿತ್ತು ಅಂತ ಅನಿಸುತ್ತೆ. ನನ್ನ ಮಗ ಈಗ ಸ್ವಲ್ಪ ಕೆಲಸ ಮಾಡೋಕ್ಕೆ ಬಿಡಲ್ಲ, ಅವನು ಒಬ್ಬನೇ ಕೂತ್ಕೊಂಡು ಆಟ ಆಡಲ್ಲ. ಅವ್ನ ಮುಂದೆ ನಾನು ಕೂತ್ಕೊಬೇಕಾಗ್ತದೆ. ಕಲರಲ್ಲೆಲ್ಲ ಸುತ್ತಾಡ ಅಭ್ಯಾಸ ಆಗಿ ಇಲ್ಲಿ ಮನೆ ಒಳಗೆ ಕೂರಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಮಕ್ಕಳು ಕರ್ಕೊಂಡು ಹೊರಗಡೆ ಬಂದೆ. ಹಾಗೆ ಮಗಳು ಸ್ವಿಮ್ಮಿಂಗಿಗೆ ಹೋಗ್ತಾ ಇರ್ತಾಳಲ್ಲ, ಜೊತೆಗೆ ನಾವು ಹೋಗಿದ್ದು. ಅವಳನ್ನ ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ಒಂದೊಂದು ಸರಿ, ಕಾಫಿ ಟೀ ಎಲ್ಲ ಮಾಡಿಕೊಂಡು ಅವಳಿಗೆ ಹಾಲು ತೊಗೊಂಡು ಹೋಗ್ತೀನಿ. ನಮ್ಮನೆಯವ್ರು ಕೂತಿರ್ತಾರೆ ಅಲ್ಲಿ. ಹಾಗೆ ಇನ್ನು ಒಂದು ಸರಿ ಅವಳು ಮಧ್ಯಾಹ್ನ ಹೋದರೆ ಇನ್ನು ಸಂಜೆ ರಾತ್ರಿ 8 ಗಂಟೆವರೆಗೂ ಅವಳು ಹೊರಗೆ ಬರೋದೇ ಇಲ್ಲ. ಹಾಗಾಗಿ ನಾನು ಅವಳನ್ನ ಮಧ್ಯಾಹ್ನ ಕರ್ಕೊಂಡು ಹೋಗೋದೇ ಇಲ್ಲ, ಸಂಜೆನೇ ಕರ್ಕೊಂಡು ಹೋಗ್ಬಿಡ್ತೀನಿ, ಇಷ್ಟೊತ್ತು ಬೇಕಾ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇದು ಫುಲ್ ಲಾಗ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.